ಚಿಕನ್ ಕಬಾಬ್ ಮಾಡ್ತಿದ್ದೀನಿ. ಚಿಕನ್ ಕಬಾಬ್ಗೆ ಬೇಕಾಗಿರೋಂಥ ಸಾಮಗ್ರಿಗಳು ಇದು ಎಲ್ಲ ಸೇರಿ ಚಕ್ಕೆ ಲವಂಗ ಎಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೆಲ್ಲನೂ 2 ಸ್ಪೂನ್ ಹಾಕಬೇಕು. ಇದು ಕಾರ್ನ್ಫ್ಲೋರ್ 1 ಸ್ಪೂನ್, 2 ಸ್ಪೂನ್ ಹಾಕಿದ್ರೆ ಸಾಕು ಚಿಕನ್ ಕಬಾಬ್ಗೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ನ ಮಾಡ್ಕೋಬೇಕು. 1 ಮೊಟ್ಟೆ ಒಂದು ಮೊಟ್ಟೆ ಹಾಕ್ತಿದ್ದೀನಿ. 1 ಮೊಟ್ಟೆ ಅರ್ಧ kg ಇದ್ದರೆ 1 ಮೊಟ್ಟೆ, 1 kg ಇದ್ದರೆ 2 ಹಾಕೋಬೇಕು. ಟೇಸ್ಟ್ ಚೆನ್ನಾಗಿರುತ್ತೆ. ಮೊಟ್ಟೆ, ಕಬಾಬ್ ಪೌಡ್ರು, ಇದು ಚಿಕನ್ ಕಬಾಬ್ ಪೌಡ್ರು 1 ಪ್ಯಾಕ್ ಹಾಕಿದರೆ ಸಾಕು. ಅರ್ಧ kg ಅಂಗಡಿಯಲ್ಲೇ ಸಿಕ್ಕಿದೆ. ನಾನು ಹಳ್ಳಿ ಮಸಾಲ ಸ್ಪೆಷಲ್ ಚಿಕನ್ ಕಬಾಬ್ ಪೌಡ್ರು ತುಂಬ ಟೇಸ್ಟಾಗಿರ್ತದೆ. 10 ರೂಪೀಸ್ ಅಷ್ಟೇ. ಒಂದು ಸ್ಪೂನಷ್ಟು ಖಾರದ ಪುಡಿ, ಇದೆಲ್ಲ ಸೇರಿ ಮಿಕ್ಸ್ ಮಾಡಿ ಖಾರನ ಇಡಬೇಕು. ಆಮೇಲೆ ಚಿಕನ್ ಹಾಕಬೇಕು. ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಸ್ಪೂನು, ಇದೆಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಮಿಕ್ಸ್ ಮಾಡ್ತಿದ್ದೀನಿ. ಕೈಲೇ ಕಲಿಸ್ಕೊಬೋದು, ಇಲ್ಲ ಸ್ಪೂನಲ್ಲಿ ಕಲಿಸ್ಕೊಬೋದು. ಟೇಸ್ಟ್ ಕೈಲೇ ಚೆನ್ನಾಗಿರುತ್ತೆ. ಕಲಿಸ್ಕೊಬಿಟ್ಟಿದೆಲ್ಲ. ಮೊಸರು ಆ್ಯಡ್ ಮಾಡಬೇಕು. ಮೊಸರು ಒಂದು 2 ಸ್ಪೂನು. ಇದರಿಂದ ಸಾಫ್ಟಾಗಿರುತ್ತೆ ಮೊಸರು ಆ್ಯಡ್ ಮಾಡೋದ್ರಿಂದ. ಚಿಕನ್ ಆ್ಯಡ್ ಮಾಡ್ತಿದ್ದೀನಿ. ಉಪ್ಪು ಆ್ಯಡ್ ಮಾಡ್ತಿದ್ದೀನಿ ಚೆನ್ನಾಗಿ. ಈಗಲೇ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ. ಒಂದು 10 ಮಿನಿಟ್ಸಿಗೆ ಮ್ಯಾರಿನೇಟ್ ಆಗುತ್ತೆ. ಎಣ್ಣೆ ಕಾದಿದೆ. ಚಿಕನ್ ಕರಿತೀವಿ. ಎಣ್ಣೆ ಕಾದಿದೆ. ಚಿಕನ್ ಕರಿತೀವಿ. ಎಣ್ಣೆ ಕಾದಿದೆ. ಚಿಕನ್ನಲ್ಲಿ ಕರಿತಿದ್ದೀನಿ. ಚಿಕನ್ ಕರಿತೀವಿ. ಕಬಾಬ್ ಕಬಾಬ್ ರೆಡಿಯಾಗಿದೆ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾರೆ.